ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಗಳಿಗೆ, ಹೋರಾಟಗಳಿಗೆ ಸರ್ಕಾರದ ಸ್ಪಂದನೆ ಯಾವ ರೀತಿಯಾಗಿದೆ ಸರ್? ಬಹುಶಃ ಸರ್ಕಾರಗಳ ಸ್ಪಂದನೆ ನಾವು ಅಂದ್ಕೊಂಡಂಗೆ ಅಷ್ಟರ ಮಟ್ಟಿಗೆ ಯಾವತ್ತೂ ನಮ್ಮ ಜೊತೆಲಿ ನಿಂತ್ಕೊಳ್ಳಲ್ಲ ಸರ್ಕಾರಗಳು. ಯಾಕಂದರೆ ಅವ್ರನ್ನ ಟೀಕೆ ಮಾಡೋರಿಗೆ, ಅವ್ರು ಮಾಡಿದ ತಪ್ಪನ್ನು ಎತ್ತಿ ಹಿಡಿಯೋರಿಗೆ ಯಾವತ್ತೂ ಸರ್ಕಾರಗಳು ಸ್ಪಂದಿಸಲ್ಲ. ಯಾಕೆಂದರೆ ಅವ್ರನ್ನ ಹೊಗಳಬೇಕು. ಎಲ್ಲ ಕಾಲಕ್ಕೂ ಹೊಗಳ್ಕೊಂಡಿದ್ರೆ, ನೀವು ಮಾಡಿದ್ದೆಲ್ಲ ಸರಿ ಅಂದರೆ ಆಗ ಸರ್ಕಾರಗಳು ನಮ್ಮ ಜೊತೆಯಲ್ಲಿ ಸ್ಪಂದಿಸ್ತಾರೆ. ಆದರೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಯಾವ ಸರ್ಕಾರಗಳ ಜೊತೆಯಲ್ಲಿ ಆ ಥರದ ಒಳ ಒಪ್ಪಂದಗಳನ್ನು ಮಾಡಿಕೊಳ್ಳದೆ, ನಾಡು ನುಡಿ ಕರ್ನಾಟಕ, ಕನ್ನಡಿಗರ ಬದುಕು, ಗಡಿ ನೆಲ ಜಲ ಅಂತ ಬಂದಾಗ ಎಲ್ಲವನ್ನು ಧಿಕ್ಕರಿಸಿ ನಾಡಿನ ಜನರ ಪರವಾಗಿ ನಿಂತಿದ್ದಕ್ಕಾಗಿ ಯಾವುದೇ ಸರ್ಕಾರಗಳು ಕರ್ನಾಟಕ ರಕ್ಷಣಾ ವೇದಿಕೆ ಪರವಾಗಿ ನಿಲ್ಲೋಲ್ಲ. ಇನ್ನು ಕೊನೆಯದಾಗಿ ಸರ್, ಕೇವಲ ಕರ್ನಾಟಕ ರಕ್ಷಣಾ ವೇದಿಕೆ ಅಥವಾ ಸರ್ಕಾರ ಮಾತ್ರ ಈ ಒಂದು ನಿರ್ಧಾರಗಳನ್ನ ಕೈಗೊಂಡ್ರೆ, ಕಾರ್ಯಗಳನ್ನ ರೂಪಿಸಿದ್ರೆ ಆಗೋದಿಲ್ಲ. ಕನ್ನಡಿಗರಾಗಿ ನಮ್ಮದಾದಂತಹ ಕೆಲವೊಂದು ಜವಾಬ್ದಾರಿಗಳಿರುತ್ತವೆ. ಸೊ ನೀವು ಕನ್ನಡಿಗರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅವರ ಭಾಷೆನ ಉಳಿಸ್ಕೊಳ್ಳೋದಕ್ಕೆ ಅವರು ಯಾವ್ಯಾವ ರೀತಿಯ ಕಾರ್ಯಗಳನ್ನ ಮಾಡಬೇಕು ಅಂತ? ಪ್ರತಿಯೊಬ್ಬ ಕರ್ನಾಟಕದಲ್ಲಿ ಹುಟ್ಟಿದಂಥ ಪ್ರತಿಯೊಬ್ಬ ಕನ್ನಡಿಗನಿಗೆ ಭಾರಿ ದೊಡ್ಡ ಜವಾಬ್ದಾರಿ. ಇವತ್ತು ಕರ್ನಾಟಕ ಅಂತ ಹೇಳಿ ಗುರ್ತು ಮಾಡಿದರೆ ಅದು ಭಾಷೆಯ ಆಧಾರದ ಮೇಲೆ, ಭಾಷೆಯ ಆಧಾರದ ಮೇಲೆ ಒಂದು ರಾಜ್ಯ ಆಗುತ್ತೆ. ಭಾಷೆಯ ರಾಜ್ಯಗಳ ಆಧಾರದ ಮೇಲೆ ಭಾರತದ ಒಕ್ಕೂಟ ಭಾರತ ಆಗುತ್ತೆ. ಇಲ್ಲಿ ಭಾಷೆ ಭಾರಿ ಮುಖ್ಯ. ಯಾಕೆಂದರೆ ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ಮಾತಾಡುವಂಥ ಕ್ರಿಯೆ ಇದೆಯಲ್ಲ, ಅದೆಲ್ಲವೂ ನನ್ನ ಮಾತೃಭಾಷೆಯಲ್ಲೇ ನಡೆಯುವಂಥದ್ದು. ಯಾವ ಭಾಷೆಯ ಅರಿವು ನಮಗಿಲ್ಲದೆ ಹೋದರೂ, ಯಾವ ಭಾಷೆ ಗೊತ್ತಿಲ್ಲದೆ ಹೋದರೂ ನಮ್ಮ ಮಾತೃಭಾಷೆ ನಮಗೆ ಗೊತ್ತಿರುತ್ತೆ. ನಮ್ಮ ಮಾತೃಭಾಷೆಯಲ್ಲಿ ನಿರ್ಗಳವಾಗಿ ನಿರಾಳವಾಗಿ ಮಾತಾಡಬಹುದು. ಹಾಗೆ ಈ ಹೋರಾಟ ಅನ್ನೋದು ಅದು ರಕ್ಷಣಾ ವೇದಿಕೆ ತಗೊಂಡಂಥ ಗುತ್ತಿಗೆ ಅಲ್ಲ. ಕರ್ನಾಟಕದಲ್ಲಿರುವಂಥ ಎಲ್ಲ ಕನ್ನಡಿಗನಿಗೆ ಅನಿಸ್ಬೇಕು, ನನ್ನ ನಾಡು, ನನ್ನ ಭಾಷೆ, ನನ್ನ ನೆಲ, ನನ್ನ ಜಲ ಅಂತ ಅನಿಸ್ಬೇಕು. ಒಬ್ಬ ಕವಿ ಹೇಳ್ತಾನೆ, ನನ್ನ ಭಾಷೆ ನನ್ನ ನಾಡು ಅನ್ನದ ದೇಹ ಅದು ಸುಡುಗಾಡು ಅಂಥೇಳಿ. ಹಾಗಾಗಿ ನಿಮ್ಮ ಭಾಷೆ ಉಳಿಬೇಕು ಅನ್ನೋದಾದರೆ, ನಿಮ್ಮ ನಾಡು ಉಳಿಬೇಕು ಅನ್ನೋದಾದರೆ, ನಿಮ್ಮ ಬದುಕು ಉಳಿಬೇಕು ಅನ್ನೋದಾದರೆ, ಪ್ರತಿಯೊಬ್ಬ ಕನ್ನಡಿಗನೂ ಸಹ ನಾಡು ನುಡಿ ವಿಚಾರ ಬಂದಾಗ ಹೋರಾಟಗಾರರ ಜೊತೆಯಲ್ಲಿ ನಿಂತ್ಕೊಳ್ಳುವಂಥದ್ದು ಬೇಕು. ಅವರ ಧ್ವನಿಗೆ ಧ್ವನಿಯಾಗುವಂಥದ್ದು ಆಗಬೇಕಾಗತ್ತೆ. ಅದು ಬಿಟ್ಟು ಯಾರೋ ಬೀದಿಯಲ್ಲಿ ನಿಂತು ಹೋರಾಟ ಮಾಡ್ತಾರೆ, ನಮ್ದೇನೂ ಕೆಲಸ ಇಲ್ಲ ಅಂತ ಹೇಳಿ ಕನ್ನಡಿಗರು ಅಂದ್ಕೊಳ್ಳಂಗಿಲ್ಲ. ಈ ನೆಲದ ಪ್ರತಿಯೊಬ್ಬ ಕನ್ನಡಿಗನ ಕರ್ತವ್ಯ ನನ್ನ ಭಾಷೆ, ನನ್ನ ಸಂಸ್ಕೃತಿ, ನನ್ನ ನಾಡು, ನೆಲ, ಜಲ ಅನ್ನೋ ಅರಿವು ಇದ್ದಾಗ ಮಾತ್ರ ಅಖಂಡವಾದ ಕರ್ನಾಟಕ ಸಮೃದ್ಧವಾಗಿ ಇರಲಿಕ್ಕೆ ಸಾಧ್ಯ ಆಗುತ್ತೆ. ಕನ್ನಡಿಗನಿಗೆ ಕೆಲಸ ಸಿಗುತ್ತೆ, ಕನ್ನಡದ ಭಾಷೆಯ ಸಾರ್ವಭೌಮತೆಯಲ್ಲಿ ಇರುತ್ತೆ. ಹಾಗೆ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅನ್ನುವ ದಾಖಲೆ ಮತ್ತು ಪ್ರಗತಿ ಇಲ್ಲ ಆಗುತ್ತೆ. ಧನ್ಯವಾದ ಸರ್. ನಿಮ್ಮ ಮುಂಬರುವ ಹೋರಾಟ ಯಶಸ್ವಿಯಾಗಲಿ. ವೀಕ್ಷಕರೇ, ಇದಾಗಿತ್ತು ಕರವೇ ಅಧ್ಯಕ್ಷ ಟಿ.ಎ. ನಾರಾಯಣಗೌಡ ಅವರ ಮಾತುಕತೆ. ಲೇಟೆಸ್ಟ್ ಹಾಗೂ ಅಪ್ಡೇಟೆಡ್ ನ್ಯೂಸ್ಗಳಿಗಾಗಿ ಬಾಸ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.